ಪ್ರಧಾನಿ ಮೋದಿ ವಿರುದ್ಧ ಸಂತೋಷ್ ಲಾಡ್ ವಾಗ್ದಾಳಿ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಭಾರತದ ಸಿರಿಕಿರೀಟ ಕಾಶ್ಮೀರವನ್ನ ಅಸ್ಥಿರಗೊಳಿಸಿದ್ದು ಯಾರು? ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕ್ಗೆ ಬಿಟ್ಕೊಟ್ಟವರು ಯಾರು? ಅವಕಾಶ ಇದ್ರೂ ಪಿಒಕೆ ಆಕ್ರಮಿಸಿಕೊಳ್ಳದೆ ಕೈ ಚೆಲ್ಲಿದವರು ಯಾರು? ಕಾಂಗ್ರೆಸ್ ಹಾಗೂ ಅದರ ಸ್ವಾರ್ಥ ಆಡಳಿತ ಇದಕ್ಕೆಲ್ಲ ಕಾರಣ. ಇದು ದೇಶದ ಜನತೆಗೆ ಹಾಗೂ ಜಗತ್ತಿಗೆ ತಿಳಿದ ಸತ್ಯ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು. ಪ್ರಧಾನಿ ಮೋದಿಯವರು ಇಂದು ಇಡಿಗೆ ವಿಶ್ವವೇ ಒಪ್ಪಿಕೊಂಡಿದೆ. ಹಾಗೆ ಕಾಂಗ್ರೆಸ್ ಪಕ್ಷ ಭಾರತವನ್ನ ದುಸ್ಥಿತಿಗೆ ತರೋದಕ್ಕೆ ಹೊರಟಿದ್ರು. ಒಗ್ಗಟ್ಟಿನ ಮನೆಯಲ್ಲಿ ಒಡಕು ಮೂಡಿಸೋದು ಕಾಂಗ್ರೆಸ್ನವರ ಬುದ್ಧಿ. ಅಂತವರಿಂದ ನಾವು ಪಾಠ ಹೇಳಿಸಿಕೊಳ್ಳುವ ಪರಿಸ್ಥಿತಿ ಬಂದಿಲ್ಲ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ಕದನ ವಿರಾಮದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಿದ್ದಾರೆ. ನಮ್ಮ ಹೋರಾಟದ ಪ್ರತಿಫಲವಾಗಿ ಪಾಕ್ ಇಂದು ನೆಲಕಚ್ಚಿದೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಯಶಸ್ಸು ಸಹಿಸೋದಕ್ಕೆ ಆಗದೆ ಕೆಲವರು ಏನೇನೋ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಯಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ರು. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ರಾಜ್ಯದ ಯಾವುದೇ ಮೂಲೆಗೂ ಹೋದ್ರೂ 1 ಕಿಲೋಮೀಟರ್ ರಸ್ತೆ ಕೂಡ ಆಗಿಲ್ಲ. ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಸಿಎಂ ಹಾಗೂ ಡಿಸಿಎಂ ಸುಮ್ಮನೆ ಬೊಬ್ಬೆ ಹೊಡಿತಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಬಿಎಸ್ ಯಡಿಯೂರಪ್ಪ ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ಸರ್ಕಾರ ಅಮೆರಿಕದ ಒತ್ತಡಕ್ಕೆ ಮಣಿದಿದೆ ಅಂತ ಹೇಳ್ಬಿಟ್ಟು ಒಂದು ಕೇಳ್ಬಿಟ್ಟು ಅರ್ಥ ಇಲ್ಲದೆ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸನ್ನು ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರು ಮೂಲ ಗುಂಪು ಮಾಡಿದ್ದೇವೆ. ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿ ಅವರ ಯಶಸ್ಸು. ಅದನ್ನು ಸಹಿಸಕ್ಕಾಗದೇನೆ ಯಾರೇ ಮಾತಾಡೋದಕ್ಕೆ ಅರ್ಥ ಇಲ್ಲ. ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿ ಅವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಸಹ 1 ಕಿಲೋಮೀಟರ್ ರಸ್ತೆ ಸಹ ಮಾಡುವಂಥದ್ದು ಇದು ಕಾಣ್ತಾ ಇದೆ. ಸುಮ್ಮನೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತೇಳಿ ಮುಖ್ಯಮಂತ್ರಿಗಳು ಮುಖ್ಯ ಮಾಡ್ಕೊಂತ ಬಿಟ್ರೆ ಇನ್ನು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಇದೆಲ್ಲದರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಈ ದಿಕ್ಕಿನಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಎಲ್ಲ ಕಡೆ ಓಡಾಟ ಮಾಡ್ತಾ ಇದ್ದಾರೆ. ನಾನು ಸಹ ಮುಂದಿನ ವಾರದಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿ ಈ ಭ್ರಷ್ಟ ಬೇಜವಾಬ್ದಾರಿ ಅಭಿವೃದ್ಧಿ ಕಾರ್ಯ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿರಬೇಕು. ಪಾಕ್ಗೆ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದೇವೆ ಅಂತ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಸರಿಯಾದ ಬುದ್ಧಿ ಕಲಿಸಿದ್ದಾರೆ. ಯುದ್ಧದ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಸಣ್ಣತನದ ಹೇಳಿಕೆ ನೀಡುತ್ತಿದ್ದಾರೆ. ಕಾಂಗ್ರೆಸ್ ಭಾರತದ ಐಕ್ಯತೆಗಾಗಿ ಗೌರವದಿಂದ ನಡ್ಕೊಳ್ಬೇಕು. ದೇಶವನ್ನ ಸರಿಯಾಗಿ ಮುನ್ನಡೆಸಿದ್ರೆ ಇಂತಹ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಸಂಸದ ಬಿವೈ ರಾಘವೇಂದ್ರ ಕಿಡಿಕಾರಿದ್ರು. ಆಪರೇಷನ್ ಸಿಂಧೂರ್ ಮುಖಾಂತರ ಸರಿಯಾದ ಉತ್ತರವನ್ನ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನ ಭಾರತ ಕಲಿಸಿದೆ. ಈ ಸಂದರ್ಭದಲ್ಲಿ ವೀರ ಸೈನಿಕರಿಗೆ, ಘನ ಸರ್ಕಾರದ ನೇತೃತ್ವ ವಹಿಸಿಕೊಂಡಿದ್ದ ಮೋದಿಜಿಯವರಿಗೆ ಕ್ಷೇತ್ರದ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಆ ಯಶಸ್ಸಿಗೋಸ್ಕರ ಇಡೀ ದೇಶಾದ್ಯಂತ ಸೈನಿಕರನ್ನ ಅಭಿನಂದಿಸುವಂತ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ತಿರಂಗ ಯಾತ್ರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾಳೆ 20ನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಬೆಳಗ್ಗೆ 10 ಇಡೀ ನಮ್ಮ ಪರಿವಾರ ರಾಷ್ಟ್ರೀಯ ವಿಚಾರಗಳನ್ನ ಉದ್ದೇಶವನ್ನು ಇಟ್ಕೊಂಡು ರಾಜಕೀಯ ಪಕ್ಷವನ್ನು ಕಟ್ಟಿದಂತ ಕಾರ್ಯಕರ್ತರಿರ್ಬೋದು, ವೀರ ನಿವೃತ್ತ ಸೈನಿಕರಿಗಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಈ ರೀತಿ ಪಕ್ಷಾತೀತವಾಗಿ ಅದು ಕೂಡ ನಾಳೆ. ಕದನ ವಿರಾಮಕ್ಕೆ ಕಾಂಗ್ರೆಸ್ ನಾಯಕರ ಅಸಮಾಧಾನ ವಿಚಾರವಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಭಾರತ ಪಾಕ್ ಯುದ್ಧ ನಿಂತಿಲ್ಲ, ಮುಂದುವರಿಕೆ ಅಷ್ಟೇ. ಮತ್ತೆ ಯುದ್ಧ ಶುರುವಾದರೆ ಅವರ ತಲೆ ಬಾಲ ಕಟ್ ಆಗತ್ತೆ. ಉಗ್ರರ ನಿರ್ಮೂಲನೆಗೆ ಕಾಂಗ್ರೆಸ್ ಕೈ ಜೋಡಿಸಲಿ ಅಂತ ಹೇಳಿದ್ರು. ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ ನಾಯಕರು ಅಪಸ್ವರದ ಮಾತನಾಡುತ್ತಿದ್ದಾರೆ. ಆಪರೇಷನ್ ಸಿಂಧೂರದ ಅಪಪ್ರಚಾರ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಟಾಸ್ಕ್ ಕೊಟ್ಟಂತೆ ಕಾಣ್ತಿದೆ. ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕಿ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಯಾಕೆ ಯುದ್ಧವನ್ನ ನಿಲ್ಲಿಸಿದ್ರಿ ಅಂತ ಹೇಳ್ತಿದ್ದಾರೆ. ಮತ್ತೊಂದೆಡೆ ಕೇವಲ 4 ವಿಮಾನ ಹಾರಿಸಿದ್ದಾರೆ ಅಂತ ಹೇಳಿದ್ರು. ಒಟ್ಟಾರೆ ಕಾಂಗ್ರೆಸ್ ನಾಯಕರಲ್ಲೇ ದ್ವಂದ್ವ ಹೇಳಿಕೆಗಳು ಎದ್ದು ಕಾಣಿಸ್ತಿದೆ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ಶಶಿ ತರೂರ್, ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ ಇರಬಹುದು, ಸಂತೋಷ್ ಲಾಡ್ ಅವರ ಹೇಳಿಕೆ ಇರಬಹುದು, ಕೃಷ್ಣ ಬೈರೇಗೌಡರ ಹೇಳಿಕೆ ಇರಬಹುದು, ಕೋಲಾರದ ಶಾಸಕ
ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಇರ್ಬೋದು, ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವ ಟಾಸ್ಕ್ ಅನ್ನೇ ಇವರಿಗೆ ಕೊಟ್ಟಂತೆ ಕಾಣುತ್ತೆ. ಮತ್ತೆ ಇವರ ನಾಯಕರುಗಳಲ್ಲೇ ದ್ವಂದ್ವ ಕಾಣ್ತಾ ಇದೆ. ಒಂದ್ ಕಡೆ ಶಶಿ ತರೂರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತ ಸರ್ಕಾರದ ಜೊತೆಗೆ ನಾವಿದ್ದೇವೆ, ಇದು ಸಂದರ್ಭಯೋಚಿತವಾಗಿರ್ತಕ್ಕಂಥ ಕ್ರಮ ಅಂತ ಶ್ಲಾಘನೆಯ ಮಾತಾಡಿದ್ರೆ, ಇಡೀ ದೇಶ ಯುದ್ಧ ಬೇಕು ಅಂತಿದ್ದಾಗ ನಮ್ಮ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅನ್ನೋ ಸಂದೇಶವನ್ನು ಕೊಟ್ಟು ಸಾರ್ವಜನಿಕರ ಟೀಕೆಗೆ ಒಳಗಾದ ನಂತರ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಪೂರ್ತ ಸೈನ್ಯಕ್ಕೆ ಅಂತ ದೊಡ್ಡ ಹಣೆ ಮೇಲೆ ಕುಂಕುಮ ಹಚ್ಕೊಂಡು ನನ್ನ ಹಣೆಯಲ್ಲಿ ಕುಂಕುಮ ದಿನ ಇರುತ್ತೆ, ನಾನು ಕುಂಕುಮ ಇಡದೇ ಇದ್ರೆ ಇದೇನಿದು ಹಂಗೆ ಬಂದಿದೀಯಾ ಅಂತ ಕೇಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಸ್ವಯಂ ಘೋಷಿತ ವಿಶ್ವಗುರು ಎಂದಿದ್ದ ಪ್ರಿಯಾಂಕ್ ಖರ್ಗೆಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. ಮೋದಿಯನ್ನ ಪ್ರೀತಿಸೋರು ವಿಶ್ವಗುರು ಅಂತ ಹೆಸರಿಟ್ಟಿದ್ದಾರೆ. ವಿಶ್ವಗುರು ಎಂದೇ ಕರೀರಿ ಅಂತ ಪ್ರಿಯಾಂಕ್ಗೆ ನಾವೇನಾದ್ರೂ ಹೇಳಿದೀವ? ಹಾಗಾದ್ರೆ ಪ್ರಿಯಾಂಕ್ ಖರ್ಗೆಯನ್ನ ಸೈಟ್ ಕಳ್ಳ ಅಂತ ಕರಿಬೇಕಾ ಅಂತ ಪ್ರಿಯಾಂಕ್ ವಿರುದ್ಧ ಛಲವಾದಿ ವಾಗ್ದಾಳಿ ನಡೆಸಿದ್ರು. ವಿಶ್ವಗುರು ನಾವಿಟ್ವಾ? ವಿಶ್ವಗುರು ನಾವಂತೇನು ಇಲ್ಲನ್ನು ಬರೆದಿಟ್ಕೊಂಡಿದೀವ? ಯಾರೋ ಜನ ಬೇಕಾದವ್ರು ಒಬ್ಬೊಬ್ಬರನ್ನ ಕರೀತಾರೆ, ನಿಮ್ಮನ್ನು ಹೇಳ್ತಾರಪ್ಪ ಸೈಟ್ ಕಳ್ಳ ಅಂತ ನಿಮ್ಮನ್ನು ಹೇಳ್ತಾರೆ. ರಾತ್ರಿ ಇಟ್ಕೊಂಡಿರ್ತಾರೆ, ರಾತ್ರಿ ಕೊಟ್ಬಿಡ. ನಾವ್ ಹೇಳಿಲ್ವಾ? ನಾವ್ ಹೇಳಿಲ್ವಲ್ಲ ಅಲ್ವಾ ಸರ್? ಅದಕ್ಕೆ ನೋಡಿ, ಯಾರೋ ಜನ ಹೇಳಿದ್ದನ್ನ ಅದನ್ನ ಕೇಳಿದ್ರು. ವಿಶ್ವಗುರು ಅಂತ ಯಾರೋ ಒಬ್ರು ಬೇಕಾದವ್ರು ನಿಮ್ಮಂತವ್ರು, ಅವ್ರ ಬಗ್ಗೆ ಅಭಿಮಾನ ಇರೋರು ಹೇಳ್ತಾರೆ. ನಿಮಗೆ ಆಪರೇಷನ್ ಸಿಂಧೂರ ಸಂಪೂರ್ಣ ಆಗಿಲ್ಲ ಎಂಬ ವಿಚಾರವಾಗಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಉಗ್ರರ ದಾಳಿ ಹಿಂದೆ ಪಾಕ್ ಕೈವಾಡ ಇರೋದು ಸಾಬೀತಾಗಿದೆ. ಹೀಗಾಗಿಯೇ ಉಗ್ರರ ನೆಲೆಗಳಿಗೆ ನುಗ್ಗಿ ನಮ್ಮ ಸೇನೆ ಹೊಡೆದಿದೆ. ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಮೋದಿ ಅವರನ್ನ ಸಂತೋಷ್ ಲಾಡ್ ಟೀಕೆ ಮಾಡ್ತಿದ್ದಾರೆ. ಲಾಡ್ ವ್ಯಕ್ತಿತ್ವ ಎಂಥದ್ದು, ಮೋದಿಯವರ ವ್ಯಕ್ತಿತ್ವ ಎಂಥದ್ದು ತಿಳಿದುಕೊಳ್ಳಿ. ಕೊತ್ತನೂರು ಮಂಜುನಾಥ್ ಕೂಡ ಚಿಲ್ಲರೆಯಾಗಿ ಮಾತನಾಡ್ತಿದ್ದಾರೆ. ಕೋಲಾರದಲ್ಲಿ ಅಸ್ತಿತ್ವ ಇಲ್ಲದೆ ಇರುವ ವ್ಯಕ್ತಿ ಮಾತನಾಡ್ತಾ ಇದ್ದಾನೆ ಅಂತ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಈ ಚಿಲ್ಲರೆಗೆ ಮಾತಾಡುವಂಥದ್ದು ಯಾಕೆ ಮಾತಾಡ್ತಾರೋ ಏನು ಅಂತ ನಂಗೆ ಅರ್ಥ ಇಲ್ಲ. ನಾನು ಹೇಳ್ತೀನಿ, ಈ ಚಿಲ್ಲರೆಗೆ ಮಾತಾಡೋಂಥ ವ್ಯಕ್ತಿಗಳದ್ದು ಸ್ಟೇಟ್ಮೆಂಟ್ ತೆಗೆದುಕೊಳ್ಬಾರ್ದು. ಕರೆ ಅಂದ್ರೆ ಎಲ್ಲಿ ಒಬ್ಬ ಒಂದು ಕೋಲಾರದಲ್ಲಿ ಎಲ್ಲಿ ಅವು ಅಸ್ತಿತ್ವ ಇರುವಂಥ ವ್ಯಕ್ತಿ ಇಡೀ ದೇಶದ ಬಗ್ಗೆ ಮಾತಾಡ್ತಾರೆ. ಆ ಶಶಿ ತರೂರ್ ಸ್ಟೇಟ್ಮೆಂಟ್ ನೋಡ್ಕೊಂಡ್ಬಿಡ್ಲ, ಕೊತ್ತೂರು ಮಂಜುನಾಥ್ ಇರಲಿ, ಇವು ಸಂತೋಷ್ ಲಾಡು, ಶಶಿ ತರೂರ್ ಸ್ಟೇಟ್ಮೆಂಟ್ ತಿಳ್ಕೊಂಡ್ಬಿಡ್ಲಿ, ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಲಿ ಅವರು. ಹೇಳ್ತೀನಿ, ನಾನು ಚಾಲೆಂಜ್ ಕೊಡ್ತೀನಿ ಇವ್ರಿಬ್ಬರಿಗೂ. ಇಲ್ಲ ಸಣ್ಣ ಪುಟ್ಟ ಇಂಥ ಲೀಡರ್ಸೇ ಇವತ್ತು ಇಡೀ ನ್ಯಾಷನಲ್ ಲೆವೆಲ್ ಹೋಗ್ಬೇಕಲ್ಲ, ಅವ್ರು ಪಾಪ್ಯುಲರ್ ಆಗ್ಬೇಕಲ್ಲ. ಅದಕ್ಕೆ ಈ ರೀತಿಯಾದಂಥ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ